ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ, ಹೋಗ್ಬಿಟ್ಟು ಬರೋಣ. ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ. ಲಾಸ್ಟ್ ಪ್ರಿವ್ಯೂನಲ್ಲಿ ಏನೇನು ಹೇಳಿದ್ದೆ ನೋಡ್ಕೊಂಡು ಬನ್ನಿ. ಜಸ್ಟ್ ಒನ್ಸ್ ಹೋಗ್ಬಿಟ್ಟು ಬನ್ನಿ, ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟು ಬನ್ನಿ. ಅಂತಂದ್ರೆ ಟ್ರಾವಿಸ್ ಹೆಡ್ ಆಮೇಲೆ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾ ಬಂತು ಅಂತಂದ್ರೆ ಅನ್ಸ್ಟಾಪಬಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ ಇದನ್ನ. ಅನ್ಸ್ಟಾಪಬಲ್ ಅವರು ಹೊಡಿತಾ ಬರ್ತಾರೆ. ಹೆಂಗೆ ಅಂತಂದ್ರೆ 6 ಓವರ್ ಇದ್ರು ಅಂತಂದ್ರೆ 80 ರನ್ 85 ರನ್ ಬಂದ್ರು ಆಶ್ಚರ್ಯ ಇಲ್ಲ. ಬಟ್ ಅವರಿಬ್ರು ಇವರಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಈ ಸೀಸನ್. ಯಾವಾಗ ಓಪನರ್ಸ್ ಔಟ್ ಆಗಿದ್ದಾರೆ ಬೇಗ, ಇವ್ರ ಮಿಡಲ್ ಆರ್ಡರ್ ಸ್ವಲ್ಪ ಸಫರ್ ಮಾಡ್ಕೊಂಡ್ ಬಂದಿದ್ದಾರೆ. ಮಿಡಲ್ ಆರ್ಡರ್ ಅಲ್ಲಿ ಇವತ್ತು ತ್ರಿಪಾಠಿ ಇದ್ದೇ ಇರ್ತಾರೆ, ಯಾಕೆಂದ್ರೆ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾರೆ. ತ್ರಿಪಾಠಿ ಅಬ್ಸಲ್ಯೂಟ್ಲಿ ಇದ್ದೇ ಇರ್ತಾರೆ. ಅದ ಪ್ಲೇಯರ್ಸ್ ಬರೋಣ. ಅಬ್ದುಲ್ ಸಮಾದ್ ಇರ್ಬೋದು, ಶಹಬಾಜ್ ಅಹಮದ್ ಇರ್ಬೋದು, ಅಥವಾ ನಿತೀಶ್ ರೆಡ್ಡಿ ಇರ್ಬೋದು. ಇವ್ರದೆಲ್ಲ ಸ್ವಲ್ಪ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲ, ಸ್ವಲ್ಪ ಕಮ್ಮಿನೇ. ಇವಾಗ ಏನು ಈ ಸೀಸನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದನ್ನ ಬಿಟ್ರೆ ನಿತೀಶ್ ರೆಡ್ಡಿ ಇರ್ಬೋದು, ಆಮೇಲಿಂದ ಅಬ್ದುಲ್ ಸಮಾದ್ನು ಅಂತ ಪರ್ಫಾರ್ಮೆನ್ಸ್ ನೋಡಿಲ್ಲ ಈ ಸೀಸನ್ ಏನು. ಶಹಬಾಜ್ ಅಹಮದ್ ಅವ್ರದ್ದು ಅಷ್ಟೇ, ಬ್ಯಾಟಿಂದ ಅಷ್ಟೊಂದೇನು ಸೌಂಡ್ ಮಾಡಿಲ್ಲ ಅವ್ರು. ಸೊ ಅವ್ರದ್ದೆಲ್ಲ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಇದೆ. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ನಮ್ಗೆ ಗೊತ್ತಿರೋಂಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋ ಹುಡುಗ, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಪ್ಲೇಯರ್. ಯಾವಾಗಲೂ ಅವ್ರದ್ದು ಅಷ್ಟೇ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿದೆ, ಏನ್ ಮಾತೇನು. ಅದಾದ್ಮೇಲಿಂದ ಧ್ರುವ್ ಜುರೇಲ್, ಇವ್ರು ಒಳ್ಳೆ ಕ್ಯಾಲಿಬರ್ ಇರೋ ಪ್ಲೇಯರ್, ಚೆನ್ನಾಗಿ ಆಡ್ತಾರೆ. ಸ್ಟ್ರೋಕ್ ಮೇಕಿಂಗ್ ಎಬಿಲಿಟೀಸ್ ಎಲ್ಲ ಸಖತ್ತಾಗಿದೆ. ಇವರು ಆಕ್ಚುಲಾಗಿ ವಿಕೆಟ್ ಕೀಪರ್ ಇದೆ. ಇವ್ರದ್ದು ಸ್ಟ್ರೆಂತ್ ಏನಿದೆ ನಟರಾಜನ್ ಅವ್ರದ್ದು ಯಾರ್ಕರ್ಸ್, ಅದಕ್ಕೆ ಹೋಗ್ಬೇಕು ಇವರು. ಅದಾದ್ಮೇಲಿಂದ ಇವರು ಸನ್ವೀರ್ ಸಿಂಗ್ ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಸ್ಕೊಳ್ಳೋ ಬದಲು ಜೈದೇವ್ ಉನಾದ್ಕಟ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅನ್ಕೊಂತೀನಿ. ಅದಾದ್ಮೇಲಿಂದ ವಿಜಯ್ ಟಾಸ್ ಸೋತ್ರು ಯಾರು ಒಂಥರ ಡಿಮೊರಲೈಸ್ ಆಗಬಾರ್ದು ಅಥವಾ ಹೋಪ್ ನ ಕಳ್ಕೋಬಾರ್ದು. ಗಿವ್ ದೇರ್ ಬೆಸ್ಟ್. ಒಂದ್ 20 ರನ್ ಎಕ್ಸ್ಟ್ರಾ ಹೊಡೆದ್ಬಿಡು. ಒಂದ್ 20 ರನ್ ಎಕ್ಸ್ಟ್ರಾ ಇತ್ತು ಅಂದ್ರೆ ಒಂದ್ ಎಕ್ಸ್ಟ್ರಾ ಕುಷನ್ ಇರುತ್ತೆ. ಅವಾಗ ಬೌಲರ್ಸ್ ಯಾರು ಒಬ್ಬ ಅಥವಾ ಇಬ್ರು ಬೌಲರ್ ಎಕ್ಸ್ಪೆನ್ಸಿವ್ ಆದ್ರೂ ಮಿಕ್ದವ್ರು ಬಂದು ಕಂಟ್ರೋಲ್ ಮಾಡಿದ್ರೆ ಡಿಫೆಂಡ್ ಮಾಡ್ಕೋಬೋಣ. ಮೇ ಬಿ SRH ವರ್ಸಸ್ KKR ಅನಿಸ್ತಾ ಇದೆ ನನಗೆ. ಲೆಟ್ ಸಿ ವಾಟ್ ಗೋಯಿಂಗ್ ಟು ಹ್ಯಾಪನ್. SRH ಹ್ಯಾಸ್ ಎನ್ ಎಡ್ಜ್ ಅಗೇನ್ಸ್ಟ್ RR ಅಂತ ಅನಿಸ್ತಾ ಇದೆ. ಚೆನ್ನಾಗಿತ್ತು ಅನ್ಸದಲ್ಲ ಫ್ಲಾಶ್ ಬ್ಯಾಕು. ಸೊ ನೋಡ್ಕೊಂಡ್ ಬಂದ್ರಲ್ಲ, ಇದೇ ಹೇಳೋದು, ಜಸ್ಟ್ ಕೀಪ್ ಕಾಮ್ ಆ್ಯಂಡ್ ಬಿಲೀವ್ ಅವರ್ ಚಾನಲ್, ಟ್ರಸ್ಟ್ ಅವರ್ ಚಾನಲ್. ಒಳ್ಳೆ ಕಂಟೆಂಟ್ ಕೊಡ್ತೀವಿ ಅಂತ ಸುಮ್ಮನೆ ಹೇಳಲ್ಲ. ಸೊ ಕೊಟ್ಟಿರೋ ಕಂಟೆಂಟ್ ನಮಗೆ ಯಾವುದೇ ಥರದ್ದು ಸೋರ್ಸ್ ಇನ್ಫಾರ್ಮೇಷನ್ನು ಅಥವಾ ಗ್ರೌಂಡ್ ರಿಪೋರ್ಟು ಆ ರಿಪೋರ್ಟು ಏನೂ ಅಲ್ಲ. ಇಟ್ಸ್ ಜಸ್ಟ್ ಅವರ್ ಪ್ಯೂರ್ ಅನಾಲಿಸಿಸ್ ಅಷ್ಟೇ ನಾವು ಮಾಡೋದು. ಸೊ ನಂಬಿಕೆ ಇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆ್ಯಸ್ ಯೂಶುವಲ್. ಸೊ ನೆನ್ನೆ ಪಂದ್ಯಕ್ಕೆ ಬರೋಣ. ರಾಜಸ್ಥಾನ್ ಟಾಸ್ ಗೆಲ್ತಾರೆ, ಬಟ್ ಅವರು ಬೌಲಿಂಗೇ ತೊಗೊತಾರೆ. ಆ್ಯಸ್ ಪರ್ ತುಂಬ ಡ್ಯೂ ಬರ್ಬೋದು ಅದು ಇದು ಅಂತ ಎಲ್ಲ. ತುಂಬ ಆಶ್ಚರ್ಯ ಏನಂತಂದರೆ ನಿನ್ನೆ ಸ್ವಲ್ಪ ಕೂಡ ಡ್ಯೂ ಬರಲಿಲ್ಲ. ಸ್ವಲ್ಪ ಕೂಡ ಡ್ಯೂ ಬರಲಿಲ್ಲ. ಅದು SRHಗೆ ತುಂಬ ಅನುಕೂಲ ಆಯಿತು. ಇವಾಗ SRH RR ಬೌಲಿಂಗ್ ತೊಗೊತಾರೆ ಟಾಸ್ ಗೆದ್ದು. SRHನ ಬ್ಯಾಟಿಂಗಿಗೆ ಇಳಿಸ್ತಾರೆ. SRH ಅವರು ಟಾಸಲ್ಲಿ ಅದೇ ಹೇಳ್ತಾರೆ, ನಾವು ಬೌಲಿಂಗೇ ತೊಗೊಂಡಿರ್ತಿದ್ವಿ ಟಾಸ್ ಗೆದ್ರೆ ಅಂತ ಹೇಳ್ತಾರೆ. ಬಟ್ ಅವರು ಸ್ವಲ್ಪ ಬೇಜಾರಾಗ್ತಾರೆ ಟಾಸಲ್ಲಿ, ಯಾಕೆಂದರೆ ಟಾಸ್ ಅಷ್ಟು ಮಹತ್ವ ಇತ್ತು ನಿನ್ನೆ ಬಿಕಾಸ್ ಆಫ್ ದಿ ಡ್ಯೂ ಫ್ಯಾಕ್ಟರ್. ಬಟ್ ಅಲ್ಲಿ ಡ್ಯೂ ಅನ್ನೋದು ಒಂಥರ ಎಲ್ರಿಗೂ ಕಂಪ್ಲೀಟ್ಲಿ ಗಾಬ್ ಸ್ಮ್ಯಾಕ್ಡ್ ಅಂತ ಆಶ್ಚರ್ಯ ಅಂತ ಅಂದ್ಬಿಡತ್ತೆ. ದೇರ್ ವೋಂಟ್ ಬಿ ಎನಿ 1 ಇಂಚ್ ಡ್ಯೂ ಕೂಡ ಫಾರ್ಮ್ ಆಗಲ್ಲ. ಅಷ್ಟು ಎಲ್ಲರಿಗೂ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿಬಿಡತ್ತೆ. ಇವರು ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗಲ್ಲಿ ಟ್ರೆಂಟ್ ಬೋಲ್ಟ್ ಫಸ್ಟ್ ಓವರ್ ಬರ್ತಾರೆ. ಆ್ಯಸ್ ಯೂಶುವಲ್ ದೇರ್ ಇಸ್ ನೋ ಫಿಯರ್. ಅಭಿಷೇಕ್ ಶರ್ಮಾ ಅಥವಾ ಟ್ರಾವಿಸ್ ಹೆಡ್ ಫಸ್ಟ್ ಓವರಲ್ಲಿ ಫಸ್ಟ್ ಬಾಲೇ 6 ಹೊಡಿತಾರೆ ಅಭಿಷೇಕ್ ಶರ್ಮಾ. ನೆಕ್ಸ್ಟ್ ಬಾಲ್ ಮತ್ತೆ 4 ಹೊಡಿತಾರೆ. ಆಮೇಲೆ ಅದೇ ಓವರಲ್ಲೇ ಹೊಡಿಯೋಕೆ ಹೋಗ್ತಾರೆ. ಅದು ಕನೆಕ್ಟ್ ಆಗಲ್ಲ, ಎಡ್ಜ್ ಆಗತ್ತೆ. ಅದು ಜೊತೆಗೆ ವಿಡ್ತ್ ಕೂಡ ಇರಲ್ಲ. ಆ ಶಾಟ್ ಏನು ಅಭಿಷೇಕ್ ಶರ್ಮಾ ಹೊಡೆದ್ರು ಅದು ವಿಡ್ತ್ ಕೂಡ ಇರಲ್ಲ, ಅದು ರಾಂಗ್ ಶಾಟೇ ಆಯಿತು. ಬಟ್ 5 ಬಾಲ್ಗೆ 12 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ತ್ರಿಪಾಠಿ ಬರ್ತಾರೆ. ತ್ರಿಪಾಠಿ ಲಾಸ್ಟ್ ಮ್ಯಾಚ್ ಲೀಗ್ ಫೇಸಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಔಟ್ ಆದಾಗೂ ಅವರು ಲಾಸ್ಟ್ ಮ್ಯಾಚ್ ಆಫ್ ದ ಲೀಗ್ ಫೇಸಲ್ಲಿ ಅಲ್ಲಿ ಮೆಟ್ಲತ್ರ ಹೋಗ್ಬಿಟ್ಟು ಒಂಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಲಿಟ್ರಲಿ ಏನೋ ಅಳ್ತಿದ್ದಾರೆ ಅನ್ನೋ ಥರ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಿನ್ನೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿದ್ದೇನೆ ತೊಗೊತಾರೆ. ಬೋಲ್ಟ್ ಅಂತ ನೋಡಲ್ಲ. ಇನ್ಫ್ಯಾಕ್ಟ್ ರವಿಚಂದ್ರನ್ ಅಶ್ವಿನ್ನ ಇವರು ಪವರ್ ಪ್ಲೇನಲ್ಲಿ ಸೆಕೆಂಡ್ ಓವರೇ ಆಡಿಸ್ಬಿಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಿನ್ನೆ ರಾಜಸ್ಥಾನ್ ರಾಯಲ್ಸ್ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಅಶ್ವಿನ್ ಅವ್ರನ್ನ ಸೆಕೆಂಡ್ ಓವರ್ ಪವರ್ ಪ್ಲೇನಲ್ಲಿ ತಂದುಬಿಡ್ತಾರೆ. ಅಶ್ವಿನ್ ಅವ್ರಿಗೂ ಹಿಂದೆ ಮುಂದೆ ನೋಡಲ್ಲ, ಸರಿಯಾಗಿ ಹೊಡಿತಾರೆ. ತ್ರಿಪಾಠಿ ಆಮೇಲೆ ಹೆಡ್ ಇಬ್ರು 4 ಓವರ್ಗೆ 51 ರನ್ ಬಂದ್ಬಿಡುತ್ತೆ. ಅದಾದ್ಮೇಲಿಂದ ಆಲ್ಮೋಸ್ಟ್ ವೈಡ್ ತಲೆ ಮೇಲೆ ಹೋಗ್ತಿರೋ ಬಾಲ್ನ ಚೇಸ್ ಮಾಡ್ತಾರೆ ತ್ರಿಪಾಠಿ ಅವರು. ಅದು ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಸಿಗತ್ತೆ ಅವ್ರಿಗೆ.
ನೆನ್ನೆ ಶಾರ್ಟ್ ಥರ್ಡ್ ಮ್ಯಾನಲ್ಲಿ 4 ಕ್ಯಾಚ್, ಹೇಳ್ತಾ ಹೋಗ್ತೀನಿ ಯಾರ್ಯಾರ್ದು ಅಂತ. 4 ಕ್ಯಾಚ್ ಹೋಗುತ್ತೆ ಆಲ್ಮೋಸ್ಟು. ತ್ರಿಪಾಠಿ ಅವ್ರದ್ದು ಹಂಗೆ ಆಗುತ್ತೆ. 15 ಬಾಲ್ಗೆ 37 ರನ್ ಹೊಡೆದ್ಬಿಟ್ಟು ಹೋಗ್ತಾರೆ. ಆಲ್ಮೋಸ್ಟ್ 220-230 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ಬಿಟ್ಟು ಹೋಗ್ತಾರೆ. ವೆರಿ ಗುಡ್ ಕಾಂಟ್ರಿಬ್ಯೂಷನ್ T20ಸಲ್ಲಿ. ಇವಾಗಿನ ಟ್ರೆಂಡಲ್ಲಿ 17 ಬಾಲ್ 37 ಅಂದರೆ ವೆರಿ ಗುಡ್ ಕಾಂಟ್ರಿಬ್ಯೂಷನ್ನು. ಅದಾದಮೇಲಿಂದ ನೆಕ್ಸ್ಟು ಇವ್ರು ಬರ್ತಾರೆ, ಯಾರದು ಏಡನ್ ಮಾರ್ಕ್ರಮ್ ಅವ್ರು ಬರ್ತಾರೆ. ಏಡನ್ ಮಾರ್ಕ್ರಮ್ ಅವರಿಂದ ಯಾವುದೇ ಥರದ ಕಾಂಟ್ರಿಬ್ಯೂಷನ್ ಬರಲ್ಲ. ಫಸ್ಟ್ ಬಾಲೇ ಡಕ್ಔಟ್ ಆಗಿಬಿಡ್ತಾರೆ ಅವರು ಶಾರ್ಟ್ ಥರ್ಡ್ ಮ್ಯಾನಲ್ಲೇ ಔಟ್ ಆಗ್ತಾರೆ. ಅದೂ ಬೋಲ್ಟ್ಗೆ ವಿಕೆಟ್ ಬರುತ್ತೆ. ಬೋಲ್ಟ್ ಅವರು ನೆನ್ನೆ 4 ಓವರ್ ಮಾಡ್ತಾರೆ, 45 ರನ್ ಹೊಡ್ಸ್ಕೊತಾರೆ, 3 ವಿಕೆಟ್ ತೆಗಿತಾರೆ. ಬಟ್ ವೆರಿ ಎಕ್ಸ್ಪೆನ್ಸಿವ್. 45 ರನ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ಎಸ್ಪೆಷಲಿ ಚೆನ್ನೈ ಪಿಚ್ಚಲ್ಲಿ. ಅದಾದಮೇಲಿಂದ ಅಶ್ವಿನ್ ಹಿ ವಿಲ್ ಗೋ ವಿಕೆಟ್ಲೆಸ್. 4 ಓವರ್ 40 ರನ್ ಹೊಡ್ಸ್ಕೊತಾರೆ ಅವರು. ಈವನ್ ಚಹಾಲ್ ಕೂಡ 4 ಓವರ್ 40 ರನ್ ಹೊಡ್ಸ್ಕೊತಾರೆ. ಪಿಕ್ ಆಫ್ ದ ಬೌಲರ್ಸ್ ಬಂದ್ಬಿಟ್ಟು ಇವರಲ್ಲಿ ಅವೇಶ್ ಖಾನ್ ಮತ್ತು ಸಂದೀಪ್ ಶರ್ಮಾ ಅಂತ ಹೇಳ್ತೀನಿ. ಸಂದೀಪ್ ಶರ್ಮಾ 4 ಓವರ್ 25 ರನ್ನು 3 ವಿಕೆಟು. ಅದಾದಮೇಲಿಂದ ಅವೇಶ್ ಖಾನ್ ಕೂಡ 4 ಓವರ್ 27 ರನ್ನು 2 ವಿಕೆಟನ್ನು ತೊಗೊತಾರೆ ಅವರು. 2 ವಿಕೆಟ್ ತೊಗೊತಾರೆ. ಅದಾದಮೇಲಿಂದ ಇವ್ರದ್ದು ಬ್ಯಾಟಿಂಗಲ್ಲಿ ಬರೋಣ. ಏಡನ್ ಮಾರ್ಕ್ರಮ್ ಅವರು ಡಕೌಟ್ ಆಗಿರ್ತಾರೆ. 51ಕ್ಕೆ 1 ಇದ್ದಿದ್ದು 51ಕ್ಕೆ 3 ಆಗೋಗುತ್ತೆ. ಅದಾದಮೇಲಿಂದ ಮತ್ತೆ ಇವರು ರೀಸ್ಟಾರ್ಟ್ ಮಾಡಬೇಕಾಗತ್ತೆ, ಕಂಪ್ಲೀಟಾಗಿ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಟ್ ಹೆಡ್ ಅವರು ಒಬ್ಬರು ಇರ್ತಾರೆ, ಓಪನರ್ ಬಂದವರು. ಬಟ್ ಈ ಕಡೆ ಯಾರು ಅವ್ರ ಜೊತೆ ನಿಂತ್ಕೊತಾ ಇಲ್ಲ, ಅದಾಗ್ತಿರೋದು ಪ್ರಾಬ್ಲಮ್ಮು. ತ್ರಿಪಾಠಿ ಅವ್ರು ಸ್ವಲ್ಪ ಹೊತ್ತು ನಿಂತ್ಕೊತಾರೆ, ಬಟ್ ಅವರು ಒಂದು ಒಳ್ಳೆ ಕ್ವಿಕ್ ಫೈರ್ 15 ಬಾಲ್ 37 ರನ್ ನೋಡಿಬಿಟ್ಟು ಔಟ್ ಹೋಗ್ತಾರೆ. ಅದಾದಮೇಲೆ ಏಡನ್ ಮಾರ್ಕ್ರಮ್ ಹೇಳಿದೆ, ಅವರು ಏನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ, ಡಕ್ಔಟ್ ಆಗ್ತಾರೆ. ಸೇಮ್ ಶಾರ್ಟ್ ಥರ್ಡ್ ಮ್ಯಾನ್ ಅವ್ರಿಗೆ. ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ಯಾರು, ನಿತೀಶ್ ರೆಡ್ಡಿ ಬರ್ತಾರೆ. ನಿತೀಶ್ ರೆಡ್ಡಿ ಅವರೂ ಏನಂತ ಕಾಂಟ್ರಿಬ್ಯೂಷನ್ ಮಾಡಲ್ಲ. ನಿತೀಶ್ ರೆಡ್ಡಿ ಅವರು ಕೂಡ ರಿವರ್ಸ್ ಸ್ವೀಪ್ ಏನೋ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಸೇಮ್ ಶಾರ್ಟ್ ಥರ್ಡ್ ಮ್ಯಾನ್ಗೆ ಔಟ್ ಆಗ್ತಾರೆ ಅವರು. ಅದಾದಮೇಲೆ ನೆಕ್ಸ್ಟು ಕ್ಲಾಸನ್ ಬರ್ತಾರೆ. ಕ್ಲಾಸನ್ನು ಆಮೇಲಿಂದ ಟ್ರಾವಿಸ್ ಹೆಡ್ ಆಡ್ತಿರ್ತಾರೆ. ಅಷ್ಟೊತ್ತಿಗೆ ಟ್ರಾವಿಸ್ ಹೆಡ್ ಔಟ್ ಆಗಿಬಿಡ್ತಾರೆ. ಅದಾದಮೇಲಿಂದ 4 ವಿಕೆಟ್ ಹೊರಟೋಗಿರುತ್ತೆ. ಇವ್ರಿಗೆ ಕ್ಲಾಸನ್ ಅವರು ಒಬ್ಬರು ಆಡ್ತಿರ್ತಾರೆ, ಒಬ್ಬರು ನಿಂತ್ಕೊಂಡು ಈ ಕಡೆ. ಬಟ್ ಇವ್ರಿಗೆ ಯಾರು ಈ ಕಡೆ ಸಾಥ್ ಕೊಡ್ತಾ ಇರಲ್ಲ. ಅಬ್ದುಲ್ ಸಮಾದ್ ಅವ್ರು ಬರ್ತಾರೆ. ಅಬ್ದುಲ್ ಸಮಾದನ್ನು ಫಸ್ಟ್ ಬಾಲೇ ಔಟ್ ಆಗ್ತಾರೆ. 120ಕ್ಕೆ 6 ವಿಕೆಟ್ SRH. ಈ ಕಡೆ ಕ್ಲಾಸನ್ಗೆ ಯಾರು ಪಾರ್ಟ್ನರ್ಸೇ ನಿಂತ್ಕೊತಾ ಇಲ್ಲ. ಆವಾಗ ಇಂಪ್ಯಾಕ್ಟ್ ಪ್ಲೇಯರ್ನ ಕಳಿಸ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿಬಿಟ್ಟು ಶಹಬಾಜ್ ಅಹಮದ್ ಏನಂತ ಇಂಪ್ರೆಸಿವ್ ಇಂಪ್ಯಾಕ್ಟ್ ಏನು ಮಾಡಲ್ಲ ನೆನೆ ಬ್ಯಾಟಲ್ಲಿ ಕೂಡ. ಬಟ್ ಅವರು ಒಳ್ಳೆ ಆ್ಯಂಕರಿಂಗ್ ರೋಲ್ ಮಾಡ್ತಾರೆ. ಸಾಥ್ ತುಂಬ ಚೆನ್ನಾಗಿ ಕೊಡ್ತಾರೆ ಕ್ಲಾಸನ್ಗೆ. ಸೊ ಕ್ಲಾಸನ್ನು 21 ಬಾಲ್ 20 ರನ್ ಇರ್ತಾರೆ ಇನ್ಫ್ಯಾಕ್ಟು. ಬಟ್ ಅವ್ರು ಕೊನೆಗೆ ಔಟ್ ಆಗಿದ್ದು 35 ಬಾಲ್ಗೆ 52-54 ರನ್ ಹೊಡಿತಾರೆ ಅವರು. ನೋಡಿ ಆಕ್ಸಿಲೇಷನ್ ನೋಡಿ, 21 ಬಾಲ್ಗೆ 20 ಇದ್ದವರು 35 ಬಾಲ್ಗೆ 52 ಆಯಿತು. ಅಂದರೆ ಇನ್ ಅ ಸ್ಪ್ಯಾನ್ ಆಫ್ 14 ಬಾಲ್ಸ್ ಹಿ ವಾಸ್ ಏಬಲ್ ಟು ಸ್ಕೋರ್ 32-34 ರನ್ಸ್. ಆ ಥರ ಹೊಡೆದ್ರು. ಅದು ಒಳ್ಳೆ ಕಾಂಟ್ರಿಬ್ಯೂಷನ್ ಆಯಿತು. 160 ಆ ಥರ ಬಂತು. ಅದಾದಮೇಲೆ ಕ್ಲಾಸನ್ ಅವರು ಔಟ್ ಆಗ್ತಾರೆ. ಬಟ್ ಕ್ಲಾಸನ್ ಅವ್ರದ್ದು ಹೇಳಲೇಬೇಕು, ಒಂದು ಬ್ಯಾಕ್ ಫುಟ್ಟಲ್ಲಿ 6 ಹೊಡಿತಾರೆ, ಒಂದು ಎಕ್ಸ್ಟ್ರಾ ಕವರ್ ಮೇಲೆ. ನೋಡೋದಕ್ಕೆ ಸ್ವರ್ಗ, ಅಷ್ಟು ಚೆನ್ನಾಗಿ ಹೊಡಿತಾರೆ. ಬ್ಯಾಕ್ ಫುಟ್ಟಲ್ಲಿ 6 ಹೊಡೆಯೋದು ಕ್ಲಾಸನ್ನು, ಹಿ ಮೇಕ್ಸ್ ಇಟ್ ಲುಕ್ ಸೋ ಈಸಿ ಆ್ಯಂಡ್ ಎಲಿಗೆಂಟ್. ಅಷ್ಟು ಚೆನ್ನಾಗಿ ಹೊಡಿತಾರೆ. ಅದಾದಮೇಲಿಂದ ಅವ್ರದ್ದು ವಿಕೆಟು ಬೀಳುತ್ತೆ. 160ಕ್ಕೆ 7 ಆ ಥರ ಆಗುತ್ತೆ. ಅದಾದಮೇಲಿಂದ ಫಿನಿಶಿಂಗ್ ಟಚ್ ಕೊಡ್ತಾರೆ ಕ್ಯಾಪ್ಟನ್ ಬಂದ್ಬಿಟ್ಟು 5 ರನ್ನು 6 ರನ್ ಆ ಥರ ಹೊಡಿತಾರೆ. ಸೊ ಟೋಟಲಾಗೆ 175 ಆಗುತ್ತೆ ಇವ್ರದ್ದು. ಫಸ್ಟ್ ಹಾಫಲ್ಲಿ ಹೆಂಗೆ ಅಂತಂದರೆ ಓಕೆ RR ಗೆದ್ಬಿಡ್ಬೋದು ಅನ್ನೋ ಥರ ಇರುತ್ತೆ. ಅವ್ರದ್ದು ಓಪನಿಂಗ್ ಕೂಡ ಚೆನ್ನಾಗೇ ಬರುತ್ತೆ. ಕ್ಯಾಡ್ಮೋರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಕ್ಯಾಡ್ಮೋರ್ ಬಂದ್ಬಿಟ್ಟು PSL ಅಲ್ಲಿ ತುಂಬ ಚೆನ್ನಾಗಿ ಆಡಿದ್ರಂತೆ, ನಾನು ಕೇಳ್ಪಟ್ಟೆ. ಬಟ್ ಇಲ್ಲಿ IPL ಅಲ್ಲಿ ಅವ್ರಿಗೆ ಸಿಕ್ಕಿದ್ದೊಂದು 2-3 ಗೇಮ್ ಅಷ್ಟೇ. ಬಟ್ ಹಿ ವಾಸ್ ಲೇಟ್ ಟು ದ ಬಾಲ್. ಆ್ಯಕ್ಚುಲಾಗೆ ಎಲ್ಲ ಅವ್ರ ಬಾಲ್ಗಳೆಲ್ಲ ಬಂದು ಅವ್ರದ್ದು ಆಲ್ಮೋಸ್ಟ್ ನೆಕ್ ಆಫ್ ದ ಬ್ಯಾಟಿಗೆ ಹೊಡಿತಾ ಇತ್ತು. ಸೊ ಹಿ ವಾಸ್ ಲೇಟ್ ಟು ದ ಬಾಲ್. ಇನ್ನೂ ಬೇಗ ಬರಬೇಕು, ಕನೆಕ್ಟ್ ಮಾಡ್ಕೋಬೇಕು ಬಾಲ್ನ. ಜೊತೆಗೆ ಅವರು 16 ಬಾಲ್ ಆಡ್ತಾರೆ, 10 ರನ್ ಮಾತ್ರ ಹೊಡಿತಾರೆ. ಸೊ ಹಿ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ನೆನ್ನೆ IPL ಅಲ್ಲಿ ಕೂಡ ಅವ್ರದ್ದು ಅಂಥ ಇಂಪ್ಯಾಕ್ಟ್ ಏನು ಗೊತ್ತಾಗಲಿಲ್ಲ. ನೋಡೋಕ್ಕೆ ಮಾತ್ರ ಸ್ವಲ್ಪ ಬಟ್ಲರ್ ಸ್ಟ್ಯಾಂಡ್ಸು, ಆಮೇಲಿಂದ ಬಟ್ಲರ್ ಥರ ಅನಿಸ್ತಾರೆ ಅಷ್ಟೇ. ಬಟ್ ಇಲ್ಲಿ IPL ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. IPL ಸ್ಟ್ಯಾಂಡರ್ಡ್ಸ್ನ ನಾವು ಬೇರೆ ಲೀಗ್ಸ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. PSL ಅಲ್ಲಿ ಹೀರೋ ಅಂತ, IPL ಅಲ್ಲಿ ಹೀರೋ ಅಂತೆಲ್ಲ ಹೇಳೋಕ್ಕಾಗಲ್ಲ. IPL ಸ್ಟ್ಯಾಂಡರ್ಡ್ಸು ಬೇರೆ ರೇಂಜು, ಅದು ಮಾತಾಡೋಂಗಿಲ್ಲ. ಇನ್ಫ್ಯಾಕ್ಟು ಇಂಟರ್ನ್ಯಾಷನಲ್ T20 ವರ್ಲ್ಡ್ ಕಪ್ಪಿಗೆ ಪ್ರಾಕ್ಟೀಸ್ಗೆ ಅವ್ರ ದೇಶಕ್ಕೆ ಕರ್ಸ್ಕೊಳ್ಳೋ ಬದಲು ಇಂಗ್ಲೆಂಡ್ ಪ್ಲೇಯರ್ಸು ಇವ್ರುಗಳನ್ನ IPL ಆಡೋಕ್ಕೆ ಬಿಟ್ಟಿದ್ದಿದ್ರೇ ಇನ್ನೂ ಒಳ್ಳೆ ಪ್ರಾಕ್ಟೀಸ್ ಆಗಿರೋದು. ಹಂಗಿದೆ ಕ್ವಾಲಿಟಿ ಆಫ್ IPL ಅಥವಾ ಸ್ಟ್ಯಾಂಡರ್ಡ್ಸ್ ಆಫ್ IPL. ಆಮೇಲಿಂದ ಮಾಡೋವಂಥ ಬೌಲರ್ಸ್ ಕೂಡ, IPL ರೆಪ್ರೆಸೆಂಟ್ ಮಾಡೋ ಬೌಲರ್ಸ್ ಕೂಡ ಅಷ್ಟು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದಾರೆ IPL ಅಲ್ಲಿ.
ಸೊ ಇವರು ಕ್ಯಾಡ್ಮೋರ್ ಏನಂತ ಇಂಪ್ಯಾಕ್ಟ್ ಮಾಡಲ್ಲ, ಔಟ್ ಆಗಿಬಿಡ್ತಾರೆ. ಅದಾದ್ಮೇಲಿಂದ ಯಶಸ್ವಿ ಜೈಸ್ವಾಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಒಳ್ಳೊಳ್ಳೆ ಸಿಕ್ಸ್ಗಳು ಹೊಡಿತಾರೆ. 21 ಬಾಲ್ 42 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಆಲ್ಮೋಸ್ಟ್ ಇನ್ನೂರು ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ. ಅದಾದ್ಮೇಲಿಂದ ಇವ್ರದ್ದು ಮಿಡಲ್ ಆರ್ಡರ್, ಪ್ರಾಮಿಸಿಂಗ್ ಮಿಡಲ್ ಆರ್ಡರ್ ಪೂರ್ತಿ ಸೀಸನಲ್ಲಿ ಮಾಡ್ಕೊಂಡ್ಬಂದಿರೋದು ಸಂಜು ಸ್ಯಾಮ್ಸನ್, ಆಮೇಲೆ ರಿಯಾನ್ ಪರಾಗ್. ಇವರಿಬ್ರದ್ದು ನಿನ್ನೆ ಆಶ್ಚರ್ಯ, ಒಂಥರ ಗೇಮ್ನ ತೊಗೊಂಡಿದ್ದ ರೀತಿನೇ ಬೇರೆ, ಏನೋ ಕ್ಯಾಲ್ಕುಲೇಟಿವ್ ಮಾಡ್ಕೊಂಬಂದ್ಬಿಟ್ಟಿದ್ರ ಏನೋ ಗೊತ್ತಿಲ್ಲ. ಒಂಥರ ಅವ್ರಿಗೆ ಫ್ರೀ ಫ್ಲೋ ಸಿಗ್ತಾ ಇಲ್ಲ ಅವ್ರಿಗೆ ನಿನ್ನೆ. ಎಲ್ಲಿ ಔಟ್ ಆಗಿಬಿಡ್ತೀವಿ ಅನ್ನೋ ಕಾನ್ಷಿಯಸ್ಸಲ್ಲಿ ಇಟ್ಕೊಂಡು ಆಡ್ತಿದ್ರು ಅನ್ನೋ ಥರ. 11 ಬಾಲು 10 ರನ್ ಸಂಜು ಸ್ಯಾಮ್ಸನ್ ಅವ್ರ ಔಟು. ಅದು ಯಾರಿಗೆ? ಇಂಪ್ಯಾಕ್ಟ್ ಬೌಲರು ಶಹಬಾಜ್ ಅಹಮದ್ ಅವ್ರಿಗೆ. ಶಹಬಾಜ್ ಅಹಮದ್ ಅವ್ರು ನೆನೆ 3 ವಿಕೆಟ್ ತೊಗೊತಾರೆ. ಆಮೇಲಿಂದ ಇನ್ಫ್ಯಾಕ್ಟ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗ್ತಾರೆ ನೆನೆ ಮ್ಯಾಚಲ್ಲಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದವರು ತುಂಬ ಚೆನ್ನಾಗಿ ಆಡಿದ್ರು. ಅದಾದ್ಮೇಲಿಂದ ಅಭಿಷೇಕ್ ಶರ್ಮಾ, ನಮ್ಮ ಯುವರಾಜ್ ಸಿಂಗ್ ರೆಪ್ಲಿಕಾ ಅಂತಲೇ ನಾನು ಹೇಳ್ತೀನಿ. ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಬಿ ಟ್ರೂ ಇನ್ ಫ್ಯೂಚರ್. ಹೋಪ್ ಅದೇ ಹಂಗಾಗಲಿ ಅಂತ ಅನ್ಕೊತೀನಿ. ಪಾಪ ಚಿಕ್ಕ ಹುಡುಗ, ಬೆಳೀತಾ ಇರೋ ಹುಡುಗ, ನಮಗೆ ಇಂಡಿಯಾಗೆ ಅಸೆಟ್ ಕೂಡ ಮುಂದೆ ಇದೆ, ಫ್ಯೂಚರ್ ಕೂಡ ಇವರು. ಸೊ ಇಂಡಿಯಾಗೆ ಅಸೆಟ್ ಆಗಲಿ ಮುಂದೆ. ಆಮೇಲೆ ನಮ್ಮ ಫ್ಯೂಚರ್ಗೂ ಒಳ್ಳೆ ಬ್ಯಾಟ್ಸ್ಮನ್ನು, ಫಿಯರ್ಲೆಸ್ ಬ್ಯಾಟ್ಸ್ಮನ್, ಅದ್ರ ಬಗ್ಗೆ 2 ಮಾತಿಲ್ಲ, ಅಂಥ ಒಳ್ಳೆ ಪ್ಲೇಯರು. ಅವರು ಬಂದ್ಬಿಟ್ಟು 4 ಓವರ್ಗೆ 24-25 ರನ್ ಕೊಟ್ಬಿಟ್ಟು 2 ಕ್ರೂಷಿಯಲ್ ವಿಕೆಟ್ ತೆಗೆದುಬಿಡ್ತಾರೆ. ಹೇಳ್ತಾ ಹೋಗ್ತೀನಿ ಯಾರ್ಯಾರ್ದು ಅಂತ. ಶಹಬಾಜ್ ಅಹಮದ್ ಅವ್ರಿಗೆ ಇವ್ರು ಔಟ್ ಆಗ್ತಾರೆ, ಯಾರು? ಸಂಜು ಸ್ಯಾಮ್ಸನ್. ಹಾಗೆ ರಿಯಾನ್ ಪರಾಗ್ ಕೂಡ ಅಭಿಷೇಕ್ ಶರ್ಮಂಗೆ ಔಟ್ ಆಗ್ತಾರೆ. ಅದಾದ್ಮೇಲಿಂದ ಶಿಮ್ರಾನ್ ಹೆಟ್ಮೇರ್ ಕೂಡ 10 ಬಾಲ್ ಆಡ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ಬರೀ 6 ರನ್ ಹೊಡಿತಾರೆ. ಆಮೇಲಿಂದ ಪೋವೆಲ್ ಕೂಡ 11 ಬಾಲ್ ಏನೋ ಆಡ್ತಾರೆ, 5-6 ರನ್ ಹೊಡಿತಾರೆ, ಔಟ್ ಆಗಿಬಿಡ್ತಾರೆ. ಪಾಪ ಇಲ್ಲಿ ಧ್ರುವ್ ಜುರೇಲ್, ನಾನು ಹೇಳಿದ್ದೆ ಒಳ್ಳೆ ಕ್ಯಾಲಿಬರ್ ಇರೋ ಪ್ಲೇಯರು, ಸ್ಟ್ರೋಕ್ ಮೇಕಿಂಗ್ ಎಬಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಅವರು ಸೂಪರಾಗಿ ಆಡ್ತಾರೆ, ಅವ್ರಿಗೆ ಯಾರು ಸಾಥ್ ಕೊಡಲಿಲ್ಲ ಅನ್ನೋದೊಂದು ಬಿಟ್ಟರೆ ತುಂಬ ಚೆನ್ನಾಗಿ ಆಡಿದ್ರು. 35 ಬಾಲ್ಗೆ 58 ರನ್ ಹೊಡೆದ್ರು. ಬಟ್ ಅವ್ರು ಹೊಡಿತಿದ್ರು ಆಲ್ರೆಡಿ ಟ್ರೈನ್ ಹೊಟ್ಟೋಗಿತ್ತು. ಸೊ ಇವರು ಅವಾಗ ಟಿಕೆಟ್ ತೊಗೊಂಡೇನೋ ಪ್ರಯೋಜನ ಇಲ್ಲ. ಸೊ ಮಾರ್ಜಿನ್ ವಾಸ್ ಆಲ್ವೇಸ್ ಆನ್ SRH ಸೈಡ್ ಇವ್ರು ಚೇಸಿಗೆ ಬಂದಾಗ. ಯಾಕೆಂತಂದರೆ ಇವರು ಯಾವಾಗ ಯಶಸ್ವಿ ಜೈಸ್ವಾಲ್ ವಿಕೆಟ್ ಹೋಯ್ತೋ ಅಲ್ಲಿ ತನಕ ಇವ್ರಿಗೇನೆ ಎಡ್ಜಿತ್ತು. 7 ಓವರ್ಗೆ 65 ರನ್ ಹೊಡೆದಿದ್ರು. ಬಟ್ ಯಶಸ್ವಿ ಜೈಸ್ವಾಲ್ ವಿಕೆಟ್ ಹೋದ್ಮೇಲಿಂದ ತುಂಬ ಡಿಫೆನ್ಸಿವ್ ಆಗಿ ಹೋಗ್ತಾರೆ, ವಿಕೆಟ್ಸ್ ಬೀಳ್ತಾ ಹೋಗುತ್ತೆ. ಒಬ್ರದ್ದು ಸ್ಟ್ರೈಕ್ ರೇಟ್ 100 ಕೂಡ ಕ್ರಾಸ್ ಆಗಲ್ಲ ಅದಾದಮೇಲೆ. ಸೊ ಹಂಗಾಗಿ ಬಾಲ್ಸ್ ಕೂಡ ಅಷ್ಟೇ, ಒಬ್ಬೊಬ್ರು 11 ಬಾಲ್ಗೆ 5 ರನ್ 6 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಧ್ರುವ್ ಜುರಾಲ್ಗೆ ಯಾರು ಸಾಥ್ ಕೂಡ ಕೊಡಲ್ಲ. ಅಶ್ವಿನ್ನ 4 ಡೌನ್ ಕಳಿಸ್ತಾರೆ, ಯಾರು? ಶಿಮ್ರಾನ್ ಹೆಟ್ಮೇರ್ಗಿಂತ ಮುಂಚೆ ಕಳಿಸ್ತಾರೆ. ಅವರು ಏನಂತ ಇಂಪ್ಯಾಕ್ಟ್ ಮಾಡಲ್ಲ, 3 ಬಾಲ್ಗೆ 1 ರನ್ ಹೊಡಿದಂಗೆ ಡಕ್ಔಟ್ ಆಗ್ತಾರೆ. ಅದು ಏನು ಲಾಜಿಕ್ಕೋ ಗೊತ್ತಿಲ್ಲ. ಶಿಮ್ರಾನ್ ಹೆಟ್ಮೇರ್, ರೋಮನ್ ಪೋವೆಲ್ ಅಂತ ಬ್ಯಾಟ್ಸ್ಮನ್ಗಳನ್ನ ಇಟ್ಕೊಂಡು ಅಶ್ವಿನ್ನ 4 ಡೌನಲ್ಲಿ ಅದು ಯಾಕೆ ಕಳಿಸ್ತಾರೆ, ಯಾವ ಲಾಜಿಕ್ಕು ನನಗೂ ಅದೇನು ಗೊತ್ತಾಗಲ್ಲ. ಅದು ಅವಾಗ ರನ್ ರೇಟ್ ಕೂಡ 15-16 ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಅಶ್ವಿನ್ನ ಕಳಿಸಿದ್ದು ಸಿಕ್ಕಾಪಟ್ಟೆ ರಾಂಗ್ ಮೂವ್ ಆಯಿತು. ಸೋತಿದ್ದು ಅಂತೆಲ್ಲ ಹೇಳ್ತಾ ಇರೋದಲ್ಲ, ಬಟ್ ಇಟ್ ವಾಸ್ ಎ ರಾಂಗ್ ಮೂವ್. ಹ್ಯಾವಿಂಗ್ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಇನ್ ದ ನೆಕ್ಸ್ಟ್, ಇವ್ರನ್ನ ಅಶ್ವಿನ್ ಅವ್ರನ್ನ ಕಳಿಸಿದ್ದು ತುಂಬ ತಪ್ಪಾಯ್ತದು. ನಮಗೆ ನೆಕ್ಸ್ಟ್ ಹೊಡಿಯೋರು ಶಿಮ್ರಾನ್ ಹೆಟ್ಮೇರ್ ಇದ್ದಾರೆ, ರೋಮನ್ ಪೋವೆಲ್ ಇದ್ದಾರೆ. ಅಂತಂದ್ರೆ ಅಶ್ವಿನ ಯಾಕೆ ಕಳಿಸ್ಬೇಕಾಗಿತ್ತು ರಾಜಸ್ಥಾನ್ ಅವರು? ದಟ್ ವಾಸ್ ಎ ರಾಂಗ್ ಮೂವ್. ಆಮೇಲಿಂದ ಅಶ್ವಿನ್ ಅವ್ರನ್ನ ಕಳಿಸ್ತಾರೆ, ಅವರು ಏನು ಆಡಲ್ಲ. ಹಾಗೆ ಹೇಳಿದ್ನಲ್ಲ, ಹೆಟ್ಮೇರ್ ವಿಕೆಟ್ ಮತ್ತು ಅಭಿಷೇಕ್ ಶರ್ಮಾ ತೊಗೊತಾರೆ, ಒಳ್ಳೆ ಬೋಲ್ಡ್ ಮಾಡ್ತಾರೆ. ಅದಾದಮೇಲಿಂದ 12 ವಿಕೆಟ್ನ ಶಹಬಾಜ್ ಅಹಮದ್ ಅವರು ಆಲ್ರೆಡಿ ತೊಗೊಂಡಿರ್ತಾರೆ. 139 ಅಷ್ಟೇ, ಇವರು 140 ಹೊಡೆಯಲ್ಲ. 20 ಓವರ್ಗೆ 139 ರನ್ ಹೊಡಿತಾರೆ ಅಷ್ಟೇ ಇವರು. ಕನ್ವಿನ್ಸಿಂಗ್ ವಿಕ್ಟ್ರಿ ಆಗುತ್ತೆ. 175 ಸಾಲದು ಅಂದ್ಕೊಂಡಿರೋದು ಆಲ್ಮೋಸ್ಟ್ 36 ರನ್ನಿಂದ ಗೆಲ್ತಾರೆ ಆರಾಮಾಗೆ. ಡಾಮಿನೇಟಿಂಗ್ ವಿಕ್ಟ್ರಿ ಆಯಿತು. ಸೊ SRH ಕ್ವಾಲಿಫೈಡ್ ಟು ಫೈನಲ್ಸ್ ಅಗೇನ್ಸ್ಟ್ KKR. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಇದು ತುಂಬ ಒಳ್ಳೆ ಕಾಂಟೆಸ್ಟು, ನೋಡೋಣ ಹೇಗಿರುತ್ತೆ ಅಂತ. ಈ ಕಡೆ KKR ಅಂತೂ ಕಂಪ್ಲೀಟಾಗಿ ಡಾಮಿನೇಟ್ ಮಾಡ್ಕೊಂಡು ಗೆಲ್ತಾ ಇದ್ದಾರೆ. ಈ ಕಡೆ SRH ಅವ್ರು ಕೂಡ ಗೆದ್ಕೊಂಡ್ಬಂದಿದ್ದಾರೆ, ಒಳ್ಳೆ ವಿಕ್ಟ್ರಿ ತೊಗೊಂಡಿದ್ದಾರೆ. ಡಾಮಿನೇಟಿಂಗ್ ವಿಕ್ಟ್ರಿ ಅಗೇನ್ಸ್ಟ್ RR ತೊಗೊಂಡು ಬರ್ತಾ ಇದ್ದಾರೆ. 2 ಟೀಮೂ ತುಂಬ ಚೆನ್ನಾಗಿದೆ. ಇಲ್ಲಿ ಇವರಿಬ್ರು ಟಾಪ್ 2 ಫೈರ್ ಮಾಡಿದ್ರು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗುತ್ತೆ. ಈ ಕಡೆ KKR ಅಲ್ಲಿ 6 ಜನ 7 ಜನ ಔಟ್ ಆದ್ರೂ ರಸಲ್ಲು ಅವ್ರುಗಳು, ರಮಣ್ ದೀಪ್ ಅವ್ರುಗಳು ಬಂದು ಹೊಡಿತಾರೆ. ಸೊ ಒಳ್ಳೆ ಕಾಂಟೆಸ್ಟ್ ಇದೆ. ಸಂಡೇಗೆ ರಸದೌತಣ ಕಾಯ್ತಾ ಇದೆ ನಮಗೆಲ್ಲರಿಗೂ, ಕ್ರಿಕೆಟ್ ಲವರ್ಸ್ಗೆ. ಒಳ್ಳೆ ಮ್ಯಾಚ್. IPL 2024 ಫೈನಲ್ಸ್ಗೆ ನನ್ನ ಕೇಳೋದಾದರೆ ಟಾಪ್ 2 ಡಿಸರ್ವಿಂಗ್ ಟೀಮ್ಸೇ ಬಂದಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಇಲ್ಲಿ KKR ಅವ್ರದ್ದಲ್ಲಿ ಗೌತಮ್ ಗಂಭೀರ್ ಕೋಚಾಗಿ ಬಂದಿರೋ ಗೌತಮ್ ಗಂಭೀರ್ ನಮ್ಮ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಗೌತಮ್ ಗಂಭೀರ್ ಒಂಥರ ಅವರು ಮಾತುಗಳು ಏನೇ ಇರ್ಬೋದು ಅಥವಾ ಟ್ವೀಟ್ಸ್ಗಳು ಏನೇ ಇರ್ಬೋದು, ಬಟ್ ಹಿಸ್ ಅಪ್ರೋಚ್ ಟುವರ್ಡ್ಸ್ ವಿನ್ನಿಂಗ್ ಆ್ಯಂಡ್ ಹಿಸ್ ಅಬ್ಸೆಷನ್ ಟುವರ್ಡ್ಸ್ ವಿನ್ನಿಂಗ್ ಈಸ್ ಡಿಫ್ರೆಂಟ್ ಲೆವೆಲ್. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಗೌತಮ್ ಗಂಭೀರ್ದು ಅಪ್ರೋಚು.
ಸೊ ಅವ್ರದ್ದು ಟೀಮ್ KKR ವರ್ಸಸ್ ಪ್ಯಾಟ್ ಕಮಿನ್ಸ್ ಲೆಡ್ SRH. ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ಕಾಂಟೆಸ್ಟ್ ಕಾಯ್ತಾ ಇದೆ, ನೋಡ್ಕೊಂಬರೋಣ ಏನಾಗುತ್ತೆ ಅಂತ. ಸಂಡೇ ಇದು ಪ್ರಿವ್ಯೂಗೂ ಬರ್ತೀನಿ, ಅದಾದ್ಮೇಲೆ ಪೋಸ್ಟ್ ಮ್ಯಾಚಲ್ಲೂ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಮಾಡಬೇಕಾಗಿರೋದು ಏನು ಅಂತಂದರೆ, ಕಂಟೆಂಟೆಲ್ಲ ಇಷ್ಟ ಆಗ್ತಿತ್ತು ಅಂತಂದರೆ ಲೈಕ್ ಮಾಡಿ, ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮಗೆ ತುಂಬ ವೀಡಿಯೋಸ್ನ ಮಾಡೋದಕ್ಕೆ ಪ್ಲ್ಯಾನ್ಸ್ಗಳಿದೆ ಫ್ಯೂಚರಲ್ಲಿ. ಸೊ ಹಿಂಗೆ ವೀಡಿಯೋಸ್ ಮಾಡ್ಕೊತಾ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿಸಿ, ಚಾನಲ್ನ ಚೆನ್ನಾಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಚೆನ್ನಾಗಿ ಇದು ಮಾಡಿ. ಇನ್ನೊಂದು ಹೇಳಬೇಕು, ಇವತ್ತು ಈ ವಿಡಿಯೋ ಬಂದ್ಬಿಟ್ಟು 50ನೇ ವಿಡಿಯೋ ಚಾನಲ್ದು. ಸೊ ಹೀಗೆ ನಿಮ್ಮದು ಎನ್ಕರೇಜ್ಮೆಂಟು, ಹೀಗೆ ನಿಮ್ಮದು ಇನ್ನೂ ಜಾಸ್ತಿ ಎನ್ಕರೇಜ್ಮೆಂಟ್ ಬರಲಿ, ಇನ್ನೂ ಚೆನ್ನಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ಸ್ ವಾಟ್, ಅಷ್ಟೇ. ಎಲ್ಲರೂ ಹೀಗೆ ಮಸ್ತ್ ಮಜಾ ಮಾಡಿ, ಎಂಜಾಯ್ ಮಾಡಿ. ವೆಯ್ಟ್ ಮಾಡೋಣ ಸಂಡೇ ಒಳ್ಳೆ ಮ್ಯಾಚ್ ಕಾಯ್ತದೆ. ಮ್ಯಾಚ್ಗೆ ಬರ್ತೀನಿ, ಪ್ರಿವ್ಯೂಗೆ ಬರ್ತೀನಿ, ಮತ್ತು ಪೋಸ್ಟ್ ಮ್ಯಾಚ್ಗೂ ಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.